ಪೊಲೀಸ್ ಠಾಣಾ ವತಿಯಿಂದ ಈ ಎಂಜಿ ಮಾರ್ಕೆಟ್ನಲ್ಲಿ ಜನಸಂಪರ್ಕ ಸಭೆ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮಾನ್ಯ ಪೊಲೀಸ್ ಅಧೀಕ್ಷಕರು KGF ಅವರಾದ ಶಿವಾಂಶು ರಜಪೂತ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ DYSP ಸಾಹೇಬರು ಹಾಗೂ CPI ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ MG ಮಾರ್ಕೆಟ್ನ ಪ್ರೆಸಿಡೆಂಟ್ ಆದಂತ ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ನಮ್ಮ ಈ ಒಂದು ದಿವಸ ಒಂದು ಒಳ್ಳೆ ದಿವಸ. ಕಾರಣ ಏನಂದ್ರೆ ನಮ್ಮ SP ಸಾಹೇಬರು ಇಲ್ಲಿ ಒಂದು ಕುಂದುಕೊರತೆಗಳ ಸಭೆಯನ್ನು ಮಾಡ್ತಾ ಇದ್ದಾರೆ. ಕುಂದುಕೊರತೆಗಳ ಸಭೆ ಅಂದರೆ ಅವೇರ್ನೆಸ್ ಕ್ಯಾಂಪ್, ಗ್ರೀವೆನ್ಸಸ್ ಕ್ಯಾಂಪ್. ಅವರು KGF ಬಂದದಿಂದ ಈ KGF ಅಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಕಾರಣ ಏನಂದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ ನಮ್ಮ ಜಾತ್ರೆಯಲ್ಲಿ ಎಲ್ಲರೂ ಬಂದು ಇದುವರೆಗೂ ನಾವು ಎಷ್ಟೋ ವರ್ಷ ಜಾತ್ರೆ ಮಾಡ್ತಾ ಇದ್ವಿ. ಬಟ್ ಈ ಜಾತ್ರೆಯಲ್ಲಿ ಅವರೇ ನಿಂತು ಡೈರೆಕ್ಟ್ ಆಗಿ ಬೆಳಗ್ಗೆ 5 ಗಂಟೆವರೆಗೂ ಇರ್ತಾರೆ ಪುಷ್ಪ ಪದಕರು. ಅದೇ ತರ ಎಲ್ಲ ಜಾತ್ರೆಗಳು ಅವ್ರು ನಿಂತು ಮಾಡಿದ್ರು. ಸ್ಪೆಷಲಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಯಾರು ಆ ತರ ಮಾಡಲಿಲ್ಲ. ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಮಾರ್ಕೆಟ್ ಬಂದಿರೋದು ನಮ್ಗೆಲ್ಲ ಒಂದು ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರನ್ನು ಈ ಸಮಯದಲ್ಲಿ ನಾನು ಶುಭಾಶಯಗಳು ಹೇಳಿ ಅವರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಇವು ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಮ ಸಾಹೇಬ್ರ ಹತ್ರ ನೀವು ಕೇಳ್ಬೋದು. ಅವರು ನಿಮಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿರ್ತಾರೆ ಅಂತ ಕೇಳ್ಕೊಂಡು ಜಿಲ್ಲಾ ಪೊಲೀಸ್ ವತಿಯಿಂದ, ಯಾಕಂದ್ರೆ ಇಲ್ಲಿಂದ ಯಾರನ್ನು ಕುಂದುಕೊರತೆ ಹೇಳಕ್ಕೆ ನಮ್ಮ ಅಲ್ಲಿ ಕೆಲವು ಸುಮಾರು ಜನ ಬರುವುದಿಲ್ಲ, ಸಮಸ್ಯೆ ಇದ್ರೂ ಬರುವುದಿಲ್ಲ. ಹಂಗಾಗಿ ನಿಮ್ಮಲ್ಲಿಗೆ ಪೊಲೀಸ್ ಇಲಾಖೆ ಬಂದಿದೆ. ಇವತ್ತು ಮಾನ್ಯ SP ಸಾಹೇಬರು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಹುಡುಕುವ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಪರ್ಸನ್ಪೇಟೆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೀವೆಲ್ಲರೂ ಧೈರ್ಯವಾಗಿ ಏನಾದರೂ ನಮ್ಮ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇದ್ದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಈ ವೇದಿಕೆಯಲ್ಲಿ ಸಾಹೇಬರ ಮುಂದೆ ಹೇಳಿ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಮಾನ್ಯರು ಏನು ಕ್ರಮ ತಗೋಬೇಕು ಅಂತ ಇದು ಮಾಡಿಸಿ ಕ್ರಮ ತಗೋತೀವಿ. ದಯವಿಟ್ಟು ಯಾರನ್ನು ಏನಾದರೂ ನಿಮಗೆ ಸುಮ್ಮನೆ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಕೂಡ ಸಾಹೇಬರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ಬೋದು. ಮುಕ್ತವಾಗಿ ಎಲ್ಲ ಹೇಳಿದ್ದಾರೆ. ಸುಮಾರು ಸಭೆಗಳಲ್ಲಿ ಸಾಹೇಬರು ಹೇಳ್ತಾ ಇದ್ದಾರೆ, ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ. ನಿಮ್ಮ ಇವತ್ತು ಕುಂದುಕೊರತೆಗಳ ಸಭೆ ನೀವು ಆಯೋಜನೆ ಮಾಡಿದ್ರೆ ತಾವೆಲ್ಲರೂ ದಯವಿಟ್ಟು ಈ ಸಭೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. खुशी हो रही है कि आप आके इतना इंसेंटिव लेके हम सब व्यापारियों के लिए आप इतना मेहनत करके सबको बुला के उनकी ग्रीवेंसेस सुनते हैं, तो ये बहुत बड़ी खुशी की बात है। मैं आज तक इतना बड़ा हुआ हूँ, लेकिन आज तक हमने ऐसा माहौल नहीं देखा। कभी म्युनिसिपल कमिश्नर साहब आते हैं, कभी दूसरे भी आते हैं, लेकिन एक पुलिस डिपार्टमेंट आके एक पब्लिक को अपना मतलब ग्रीवेंसेस बताने के लिए कहती थी, मुझे बड़ा गर्व भी होता है और दिल में खुशी भी होती है। मैं चाहूंगा कि जिसे भी कुछ बोलना नहीं है आप दिल खोल के पूछिए। ये मैं शंका मत करिए कि भाई मैं कैसा पूछूं, क्या बोलूं, क्या बोलेंगे, सब ऐसा मत करिए। आपके मन में जो भी छोटी मोटी शंका होगी तो भी आप पूछ करिए। मेरे ख्याल से सब निवारण करते हैं। मेरे आपसे परिचय नहीं है, लेकिन सभी हमारे गांव वासियों की तरफ से हमें लगता है कि अच्छे SP साहब हमारे KGF में आए हैं, तो हमें बहुत बड़ी खुशी है। ಪ್ರೊಟೆಕ್ಷನ್ ಕೊಡೋದು ಚೆನ್ನಾಗಿರುತ್ತೆ. ಪೊಲೀಸ್ ಚೆನ್ನಾಗಿರುತ್ತೆ. ಪೊಲೀಸು ನಮಗೆ ಪ್ರೊಟೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಿಲ್ಲ ಇದ್ರೆ ಚೆನ್ನಾಗಿರುತ್ತೆ. ಯಾರನ್ನ ಬಂದರೆ ಏನ ಮಾಡಿದ್ರೆ ಚೆನ್ನಾಗಿ, ಅದಕ್ಕೆ ಬೆಳಗಿಂದ ಕೊಟ್ಟರೆ ಚೆನ್ನಾಗಿರುತ್ತೆ. ರೆಗ್ಯುಲರ್ಲಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ
ಬೆಳಿಗ್ಗೆ ನಿಮಗೆ ಬೇಕು. ಏನಾದ್ರು ಸಮಸ್ಯೆ ಏನಿದೆ? ನಿಮ್ಗೆ ಯಾರು ಬೆದರ್ತಾರೆ, ಏನಾದ್ರು ತೊಂದರೆ ಕೊಡ್ತಾರೆ? ಯಾರು ಬರ್ತಾರೆ ಸುಮ್ಮನೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಪ್ರೊಟೆಕ್ಷನ್ ಇದ್ರೆ ಭಯ ಇರುತ್ತೆ ಸ್ವಲ್ಪ. ಪ್ರೊಟೆಕ್ಷನ್ ಮೀನ್ಸ್ ನಾವು ರೌಂಡ್ಸ್ ಮಾಡ್ಬೋದು, ಸಾಯಂಕಾಲ ಮತ್ತು ಮಾರ್ನಿಂಗಲ್ಲಿ ಪಾಯಿಂಟ್ ಡ್ಯೂಟಿ ಸಿಬ್ಬಂದಿ ಆಗ್ಬೋದು. ಎರಡು ಪೊಲೀಸ್ ಹಾಕ್ಬಿಟ್ರೆ ಅದು ಗೇಟ್ನಲ್ಲಿ ಚೆನ್ನಾಗಿರುತ್ತೆ. ಈ ಕಡೆ ತಿರುಗ್ರಿ. ಮೋಸ್ಟ್ ಸೀನಿಯರ್ ಅಪ್ಪ ನೀನು, ಮಾರ್ಕೆಟ್ ವ್ಯಾಪಾರಿ ಆಗ್ಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಈ ಮಾರ್ಕೆಟ್ ಹತ್ರ. ಈಗಾಗಲೇ ನಮ್ದು ಇನ್ಸ್ಟ್ರಕ್ಷನ್ ಇದೆ, ನಾಟ್ ಓನ್ಲಿ ಇದು ರಾಬರ್ಟ್ಸನ್ಪೇಟೆಯಲ್ಲಿ ಎಲ್ಲ ಸ್ಟೇಷನ್ ಅಲ್ಲಿ ಬೆಳಿಗ್ಗೆ ಯಾವ ಟೈಮ್ ಇಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ 9 ಗಂಟೆಯಿಂದ 12 ಗಂಟೆ ತನಕ, ಮತ್ತೆ ಸಾಯಂಕಾಲ 5 ಗಂಟೆಗಿಂತ ರಾತ್ರಿ 9 ಗಂಟೆ ತನಕ ಕಂಪಲ್ಸರಿ ಎಲ್ಲಾರು ಈ ಸ್ಟೇಷನ್ ಇಂದ ಎಲ್ಲಾರು ರೌಂಡ್ಸ್ ಅಲ್ಲಿ ಇರ್ಬೇಕು. ಈ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಬಾರ್ದು ಯಾರು. ಸೆಂಟ್ರಿ ರೈಟರ್ ಬಿಟ್ಟು, ಸೆಂಟ್ರಿ SHO ಬಿಟ್ಟು ಯಾರು ಇರಬಾರ್ದು, ಎಲ್ಲಾರು ರೌಂಡ್ಸ್ ಅಲ್ಲಿ ಇರ್ಬೇಕು. ಐ ಹೋಪ್ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಇದು ಸಿಬ್ಬಂದಿ ಹಾಕ್ತಾ ಇದ್ದೀರದಲ್ಲ, ಇಲ್ಲಿ ಸ್ವಲ್ಪ ರೌಂಡ್ಸ್ ಮಾಡ್ಬೇಕು. ಸೊ ಈ ಮಾಡಿಲ್ಲ ಮುಂದೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ. ಕಾಂಟಿನ್ಯೂಸ್ ಈ ಇಷ್ಟು ದೊಡ್ಡ ಏರಿಯಾ ಇಲ್ಲ, ಮಾರ್ಕೆಟ್ ಏರಿಯಾ ಮತ್ತೆ ಎಲ್ಲಿ ಜಾಸ್ತಿ ಜನ ಮೂವ್ಮೆಂಟ್ ಇರುತ್ತೆ ಅಲ್ಲಿ ನಾವು ಸಿಬ್ಬಂದಿ ಹಾಕಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಹಾಕ್ತೀವಿ. ಅದು ಮೇನ್ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ ಕೂಡ ಇರುತ್ತೆ. ಎಲ್ಲ ಮಾರ್ಕೆಟ್ ಒಳಗಡೆ ಬೈಕ್ಸ್ ತಗೊಂಡು ಎಲ್ಲ ಪಾರ್ಕ್ ಮಾಡ್ತಾರೆ, ಎಲ್ಲ ಜನರಿಗೆ ನಡ್ಕೊಳ್ಲಿಕ್ಕೆ ಜಾಗ ಸಿಗಲ್ಲ. ಸೊ ಅದು ನೀವು ಕೂಡ ಸ್ವಲ್ಪ ನೋಡ್ಕೊಳ್ಬೇಕು. ನಿಮ್ ಯಾರ್ದು ಅಂಗಡಿ ಇದೆ ಸ್ವಲ್ಪ ಹೊರಗಡೆ ಯಾವುದೇ ನಗರಸಭೆಯಿಂದ ಕೂಡ ನಾವು ಕೂಡ ಹೇಳ್ತೀವಿ, ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು, ಒಂದು ಸೆಪರೇಟ್ ಪಾರ್ಕಿಂಗ್ ಜಾಗ ಕೊಡಿ. ಯಾರ್ಯಾರ್ದು ಅಂಗಡಿ ಇದೆ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಬರ್ಬೋದು. ಈಗ ನೀವು ಕೂಡ ಪಾರ್ಕ್ ಮಾಡ್ತೀರಿ, ಜನರು ಯಾರು ಬರ್ತಾರೆ ಶಾಪಿಂಗ್ ಮಾಡಿ ಅವರು ಕೂಡ ಪಾರ್ಕ್ ಮಾಡಿದ್ರೆ ಎಲ್ಲರೂ ಪ್ಯಾಕ್ ಆಗ್ತದೆ. ಅದು ಒಂದು ಸಮಸ್ಯೆ ಇದೆ. ಅದು ನಮ್ ಕಡೆಯಿಂದ ಕೂಡ ನಾವು ಪ್ರಯತ್ನ ಮಾಡ್ತೀವಿ, ನಗರಸಭೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ನಮ್ಗೆ ಸ್ವಲ್ಪ ಮಾಹಿತಿ ಬಂದಿತ್ತು, ಇನ್ನು ಅಂಗಡಿಯಿಂದ ಯಾರು ಕೆಲವು ಜನ ಬರ್ತಾರೆ, ಕೆಲವು ರೌಡಿ ಎಲಿಮೆಂಟ್ಸ್ ತರ ಐಟಮ್ ಖರೀದಿ ಮಾಡ್ತಾರೆ ಅಥವಾ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ನಿಮ್ಗೆ ಹಣ ಕೊಡಲ್ಲ, ಅಥವಾ ನೀವು ಏನಾದ್ರು ಹಣ ಬೇಡ ನಾನು ಕೊಡಲ್ಲ, ನೀವು ನಿಮ್ಗೆ ಸುಮ್ಮನೆ ಹೆಸರು ಹಾಕ್ಬಿಡ್ತಾರೆ ಯಾವುದೇ ಕೇಸಲ್ಲಿ. ಎಸ್ಪೆಷಲಿ ಎಕ್ಸೈಸ್ ಶಾಪ್ ಇದೆ ಅಥವಾ ಜ್ಯುವೆಲ್ಲರಿ ಶಾಪ್ ಅಥವಾ ಬೇರೆ ಮೆಡಿಕಲ್ ಸ್ಟೋರ್ ಅಥವಾ ಬೇರೆ ನಿಮ್ದು ಹೆಸರು ಹಾಕ್ತಾರೆ. ಸೊ ನೀವು ಈ ತರ ಜನರಿಂದ ರೌಡೀಸ್ ಇಂದ ಬೆದರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಈ ತರ ನಿಮ್ ಅಂಗಡಿಗೆ ಯಾರು ಬರ್ತಾರೆ ನಿಮ್ಗೆ ಬೆದರ್ತಾರೆ, ನನ್ಗೆ ಹಣ ಕೊಡಿ, ಎಣ್ಣೆ ಕೊಡಿ ಅಥವಾ ಏನಾದ್ರು ಏನು ಕೇಳ್ತಾರೆ ಇಲ್ಲೀಗಲಿ, ಮತ್ತೆ ನಿಮ್ಗೆ ಹಣ ಕೊಡೋಣ. ಸೊ ನೀವು ಅವ್ರ ಜೊತೆ ಜಗಳ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ನಮ್ಗೆ ಮಾಹಿತಿ ಕೊಡಿ, ಯಾರು ಬಂದಿದ್ದಾರೆ ಮತ್ತೆ ಈ ತರ ಯಾರು ಬಿಹೇವ್ ಮಾಡಿದ್ದಾರೆ, ನಮ್ಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿ. ನನ್ಗೆ ಮಾಡ್ಬೋದು ಅಥವಾ DSP ಅವರಿಗೆ ಮಾಡ್ಬೋದು, ಲೋಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮಾಡ್ಬೋದು, ಅದು ನನ್ಗೆ ಕೂಡ ನೇರವಾಗಿ ನೀವು ಮಾಡ್ಬೋದು. ಈ ತರ ವ್ಯಕ್ತಿ ಬಂದಿದಾರ, ಅವ್ರು ನಿಮ್ಗೆ ಹಣ ಕೇಳಿದಾರ, ಏನೇ ಕೇಳಿದಾರ ಅಥವಾ ಬೇರೆ ಏನಾದ್ರು ಐಟಮ್ ಕೇಳ್ಕೊಂಡು ಹೋಗಿದಾರ ಮತ್ತೆ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ನೀವು ಕೊಟ್ಟಿಲ್ಲ ನಿಮ್ದು ಹೆಸರು ಹೇಳ್ತೀನಿ ಬೇರೆ ಯಾವುದೇ ಕೇಸಲ್ಲಿ. ಸೊ ಈ ತರ ಆಗ್ತಾ ಇದೆ, ಇನ್ನು ನಮ್ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಿಂದ ಟೆನ್ಷನ್ ತಗೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅವ್ರ ಬಗ್ಗೆ ಈ ತರ ಇದು ನಿಮ್ದು ಕೂಡ ಸಹಯೋಗ ಬೇಕಾಗತ್ತೆ. ನಾವು ರೌಡಿ ಆಕ್ಟಿವಿಟಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಈ ತರ ನೀವು ರೌಡೀಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ, ಅವ್ರಿಗೆ ಅವ್ರು ಏನ್ ಕೇಳ್ತಾರೆ ನೀವು ಅವ್ರಿಗೆ ಕೊಟ್ಟಿದ್ದಾರೆ, ಸೊ ಅವರು ಸ್ವಲ್ಪ ಮತ್ತೆ ದೊಡ್ಡ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ತರ ಯಾರು ಪ್ರಯತ್ನ ಮಾಡಿ ತಕ್ಷಣ ನಮ್ಗೆ ಹೇಳಿ, ನಿಮ್ ಹೆಸರು ನಾನು ಹೇಳಲ್ಲ, ನೀವು ನಮ್ಗೆ ಹೇಳಿದ್ದೀರಿ, ಅದಕ್ಕೆ ನಾವು ಅವ್ರಿಗೆ ಸೆಪರೇಟ್ ಬೇರೆ ಯಾವ್ದು ಕೇಸಲ್ಲಿ ಎಲ್ಲಿ ತಪ್ಪು ಮಾಡಿದ್ರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ನೀವು ಅದ್ರ ಬಗ್ಗೆ ಬಟ್ ಸ್ವಲ್ಪ ಸುಮ್ ಹೆಸರು ಹೇಳ್ಬೇಡಿ ಯಾರ್ಯಾರ್ದು. ಬೆಸ್ಟ್ ಇಫ್ ಸಮ್ ರಿಕಾರ್ಡಿಂಗ್, ಆಡಿಯೋ ರಿಕಾರ್ಡಿಂಗ್ ಅಥವಾ ನಿಮ್ CCTV ಕ್ಯಾಮ್ರಾ ಇದ್ರೆ ಯಾವ್ದೇ ರಿಕಾರ್ಡಿಂಗ್ ಮಾಡ್ಕೊಂಡು ನಮ್ಗೆ ಕೊಡಿ. ನಾವು ಅವ್ರ ಮೇಲೆ ಖಂಡಿತ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ, ಅವ್ರಿಗೆ ಗಡಿಪಾರು ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಸೊ ಇದು ಮಾಡೋ ಮುಖ್ಯ ಪಾಯಿಂಟ್. ಮತ್ತೆ ಒಂದು ಟ್ರಾಫಿಕ್ ಕೂಡ ಸಮಸ್ಯೆ ಇದೆ. ಮಾರ್ಕೆಟ್ ಒಳಗಡೆ ಲಿಮಿಟೆಡ್ ವೆಹಿಕಲ್, ನಿಮ್ ಅಸೋಸಿಯೇಷನ್ ಇಂದ ಕೂಡ ನೀವೆಲ್ಲ ಒಂದು ಡಿಸಿಷನ್ ತಗೊಳ್ಳಿ, ಎಷ್ಟು ವೆಹಿಕಲ್ ನೀವು ಅಲೌ ಮಾಡ್ತೀನಿ ನಿಮ್ ಅಂಗಡಿದು ಕೂಡ. ಬಾಕಿ ನಾವು ಜಾಸ್ತಿ ಸಿಬ್ಬಂದಿ ಹಾಕಿ ಸ್ವಲ್ಪ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ನಮ್ಮ ಒಂದು ವೆಹಿಕಲ್ ಕೂಡ ಇದೆ, 2 ವೀಲರ್ ಇದೆ, ಅದು ಕಾಂಟಿನ್ಯೂಸ್ ಪೆಟ್ರೋಲಿಂಗ್ ಮಾಡಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವ್ರು ಇಫ್ ದೇ ಆರ್ ನಾಟ್ ಡೂಯಿಂಗ್, ಅವ್ರು ಮಾಡಲ್ಲ ನನ್ನ ಮುಂದೆ ನಾವು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ತೀನಿ. ಇದು ಬಿಟ್ಟು ಇನ್ನು ಯಾರಿಗೆ ಏನಾದ್ರು ಸಮಸ್ಯೆ ನಿಮ್ಗೆ ಹೇಳಿ.
ಇಂಪಾರ್ಟೆಂಟ್ಲಿ ಹ್ಮ್ ಈ ಕ್ಯಾಮ್ರಾ ಒಂದು 5 ಎಂಟ್ರಿ ಪಾಯಿಂಟ್ ಇದೆ. ಹ್ಮ್ 5-6 ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್. ಹ್ಮ್ ಒಂದೇ ಒಂದು ಕ್ಯಾಮ್ರಾ ಇದ್ದಂಗಿದೆ ಅಲ್ಲಿ, ಬಟ್ ಇಲ್ಲೆಲ್ಲ ಇಲ್ಲ ಕ್ಯಾಮ್ರಾ. ಇಲ್ಲಿ ಅದು ನೀವು 6 ಪಾಯಿಂಟ್ ಇದೆ ಎಂಟ್ರಿ ಅಂಡ್ ಎಕ್ಸಿಟ್. ನಾವು ಇಲ್ಲಿ ಗಾಂಧಿ ಸರ್ಕಲ್ ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಪಾರಂಡಲ್ಲಿಯಲ್ಲಿ ಹಾಕಿದ್ದೀವಿ, ಇಲ್ಲಿ ನಮ್ಮ ರೈಲ್ವೆ ಲೈನ್ ಕ್ರಾಸಿಂಗ್ ಇದೆ ಅಲ್ಲಿ ಹಾಕಿದ್ದೀವಿ. ಎಲ್ಲಾ ಕಡೆ ಹಾಕ್ಲಿಕ್ಕೆ ಆಗಲ್ಲ, ನಮ್ಗೆ ಬಜೆಟ್ ಲಿಮಿಟೆಡ್ ಕೊಡ್ತಾರೆ ಸರ್ಕಾರ. ಅದು ನೀವೆಲ್ಲರೂ ಸೇರಿ ಒಂದು ಎಂಟ್ರಿ ಎಕ್ಸಿಟ್ ಅಲ್ಲಿ ಕೂಡ ಹಾಕ್ಬಹುದು. ಮುಂದೆ ನಮ್ಗೆ ಏನಾದ್ರು ಫಂಡ್ ಬಂದ್ರೆ ನಾವು ಕೂಡ ಹಾಕ್ತೀವಿ, ಬಟ್ ನೀವು ಕೂಡ ಎಲ್ಲ ಜೊತೆಗೆ ಕೈ ಜೋಡಿಸಿ ಸ್ವಲ್ಪ ಮಾಡಿ. ಎಸ್ಪೆಷಲಿ ಜ್ಯುವೆಲ್ಲರಿ ಶಾಪ್ ಅಂಗಡಿ ಅವರು ನೀವು ಕಂಪಲ್ಸರಿ ಹಾಕ್ಲೇಬೇಕು. ನಮ್ಗೆ ಏನ್ ಸಮಸ್ಯೆ ಬರುತ್ತೆ, ಯಾರು ಕಳ್ತನ ಆಗ್ತಾರೆ, ಅವ್ರು ಕಳ್ಳರು ನಿಮ್ಮ ಹೆಸರು ಹೇಳ್ಬಿಡ್ತಾರೆ, ಆಮೇಲೆ ನಾವು ನಿಮ್ಮ ಹತ್ರ ಹೋಗ್ತೀವಿ, ನೀವು ಬೇಡ ನಾನು ಮಾಡಲ್ಲ ಇದು ಎಲ್ಲ ಹೇಳ್ತೀರಿ. ಸೊ ಆಬ್ವಿಯಸ್ ನಿಮ್ಗೆ ಅನ್ನೆಸರಿ ಸಮ್ ಎವಿಡೆನ್ಸ್ ಇಸ್ ದೇರ್, ಸ್ವಲ್ಪ ಏನಾದ್ರು ಎವಿಡೆನ್ಸ್ ಇದ್ದೆ ನಾವು ಅವಾಗ ನಿಮ್ಗೆ ಕೇಳ್ತೀವಿ, ನೀವು ಏನೋ ಇವ್ರು ಕಳ್ಳರು ಬಂದಿದ್ದಾರೆ, ನೀವು ಪ್ರಾಪರ್ಟಿ ರಿಟರ್ನ್ ಮಾಡಿ. ನಿಮ್ಗೆ ಕೂಡ ಏನೋ ತೊಂದರೆ ಆಗ್ಬಾರ್ದು, ನೀವು CCTV ಇನ್ಸ್ಟಾಲ್ ಮಾಡಿ, ಮತ್ತೆ ಲೈಜರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಕೆಲವು ಸಮಯ ನಿಲ್ತಾರೆ, ನಿಮ್ಗೆ ಫೋನ್ ಮಾಡಿ ನೀವು ಅಂಗಡಿಗೆ ಹೊರಗಡೆ ಬಂದು ನಿಮ್ಗೆ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಿ ಡೀಲ್ ಮಾಡಿದೀರಿ, ನೀವು ಮಾಡಿದಿರಿ. ಸೊ ನೀವೆಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಳ್ಳಿ. ನಾವು ಅನ್ನೆಸರಿ ನಿಮ್ಗೆ ತೊಂದರೆ ಕೊಡ್ಬೇಕಿರ್ತಾರೆ, ನಮ್ದು ಕೂಡ ಇಷ್ಟ ಇಲ್ಲ. ನಮ್ದು ಎವಿಡೆನ್ಸ್ ಇದ್ರೆ ಆಮೇಲೆ ನಾವು ರಿಕವರಿ ಮಾಡ್ತೀವಿ. ಅವ್ರಿಗೆ ಕೂಡ ಇದೆ ಮಾಡ್ತಾ, ಎಸ್ ಕಂಪಲ್ಸರಿ ಇದೆ. ಬಟ್ ಈಗ ನಾವು ಯಾರು ಹಾಕ್ತಾ ಇಲ್ಲ, ಡ್ರೈವರ್ ಕೂಡ ಹಾಕ್ತಾ ಇದ್ರೆ ಪ್ರೈಮರಿಲಿ ಅವ್ರ ಮೇಲೆ ಫೈನ್ ಹಾಕ್ತಾ ಇದೀವಿ. ಸೊ ಈಗ ಆನ್ಲೈನ್ ಫೈನ್ ಕೂಡ ಬರ್ತಾ ಇದೆ, ಇದು ಯಾರು ಹಾಕ್ತಾ ಇಲ್ಲ. ನಾವು ANPR ಕ್ಯಾಮ್ರಾಸ್ ಕೂಡ ಹಾಕಿದೀವಿ, ಒಂದು ಆಟೋಮೆಟಿಕ್ ನಂಬರ್ ಡಿಟೆಕ್ಟ್ ಆಗಿ ಫೈನ್ ಅವರಿಗೆ ಆನ್ಲೈನ್ ಹೋಗ್ತಾ ಇದೆ. ಪರಿವಾಹನ್.gov.in ಇರಬೇಕು ಅದು ಮೆಸೇಜ್ ಅಲ್ಲಿ. ಆ ಮೆಸೇಜ್ಗೆ ನೀವು ಫೈನ್ ಕಟ್ ಮಾಡ್ಬೇಕಾಗತ್ತೆ, ವಿದೌಟ್ 500 rupees ಆನ್ಲೈನ್ ಪೇ ಮಾಡ್ಬೇಕಾಗತ್ತೆ. ಪಿಲಿಯನ್ ರೈಡರ್ ಕೂಡ ಮಾಡ್ಬೇಕು. ಈಗ ಮುಂದೆ ನಾವು ಪಿಲಿಯನ್ ರೈಡರ್ ಮೇಲೆ ಕೂಡ ಇದು ಹಾಕಿಲ್ಲ ಮುಂದೆ ಮಾಡ್ತೀವಿ. ದಯವಿಟ್ಟು ಹಾಕಿ, ಹೆಲ್ಮೆಟ್ ಬಹಳ ಮುಖ್ಯ ಇದೆ. ಈಗ ರೀಸೆಂಟ್ಲಿ ಇಲ್ಲಿ APSRTC ಆಂಧ್ರ ಪ್ರದೇಶ ಬಸ್ ಇಂದ ಕೂಡ ಒಂದು ಲೇಡಿದು ಆಕ್ಸಿಡೆಂಟ್ ಆಗಿತ್ತು. ಅವ್ರು ಸ್ವಲ್ಪ ಟಚ್ ಆಗಿ ಬಿದ್ದಿದ್ದಾರೆ, ಅವರು ತಲೆ ಇಂಜರಿ, ಹೆಡ್ ಇಂಜರಿ ಆಗಿದೆ, ಅಲ್ಲಿ ಸ್ಪಾಟ್ ಡೆತ್ ಆಗಿದೆ. ಸೊ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಟೌನ್ ಒಳಗಡೆ ನಾವು ಹಾಕಲ್ಲ, ಇದು ಮಾರ್ಕೆಟ್ ಏರಿಯಲ್ಲಿ ಇಲ್ಲಿ ಜಾಸ್ತಿ ವೇಗದಿಂದ ಹೋಗಲ್ಲ ವೆಹಿಕಲ್, ಈ ತರ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಇಲ್ಲಿ ಕೂಡ ಎನಿ ಇನ್ಸಿಡೆಂಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಸೊ ದಯವಿಟ್ಟು ನೀವು ಹೆಲ್ಮೆಟ್ ಹಾಕಿ, ಎಲ್ಲರಿಗೆ ಹಾಕ್ಲಿಕ್ಕೆ ಹೇಳಿ. ಇದು ಕಂಪಲ್ಸರಿ, ಇದು ಕಡ್ಡಾಯವಾಗಿ ಹಾಕ್ಲೇಬೇಕು. ಎನ್ಫೋರ್ಸ್ಮೆಂಟ್ ಇಸ್ ಫಾರ್ ಯು ಓನ್ಲಿ. ನಿಮ್ಮ ರಚನೆಗೋಸ್ಕರ ನಾವು ಮಾಡ್ತಾ ಇದೀವಿ, ಬಟ್ ದಟ್ ಇಸ್ ಲಿಮಿಟ್. ಸೊ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕಿ. ಸಾಯಂಕಾಲ ಪೀಕ್ ಅವರ್ಸ್ ನಲ್ಲಿ ಇಲ್ಲಿಂದ ಪಾರ್ಕಿಂಗ್ ಮಾಡ್ತಾರೆ, ಬೇರೆಯವರು ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡ್ತಾರೆ, ಜನ ಓಡಾಡಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ಸ್ವಲ್ಪ ದಯವಿಟ್ಟು ನೋಡ್ಬಿಟ್ಟು ಜನವರಿಗೆ ಸಹಾಯ ಮಾಡ್ಬೇಕು, ಹೊರ ಹೋಗುವಾಗ ಚೆನ್ನಾಗಿರ್ಬೇಕು, ಅದು ಸ್ವಲ್ಪ ನೋಡಿ ಸರ್. ಅದೇ ಪಾರ್ಕಿಂಗ್ ಸಮಸ್ಯೆ ಇದೆ, ರ್ಯಾಂಡಮ್ ಆಗಿ ನೀವು ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡ್ತೀರಿ. ಬಹಳ ಚಿಕ್ಕದಿದೆ ರೋಡ್, ಅದಕ್ಕಿಂತ ಹಾಗೆ ಆಗತ್ತೆ. ಆದ್ರೂ ಕೂಡ ಸ್ವಲ್ಪ ಇದು ಮಾಡಿದ್ರೆ, ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಡಿಸಿಷನ್ ತಗೋಬೇಕು. ಐದರ್ ಆಡ್ ಇವೆಂಟ್ ತರ ಮಾಡಬಹುದು, ಆಡ್ ಡೇಟ್ ಅಲ್ಲಿ ನಾವು ಈ ಕಡೆ ರೈಟ್ ಸೈಡ್ ಒನ್ ಡೇ ಈ ಸೈಡ್ ಲೆಫ್ಟ್ ಸೈಡ್ ಪಾರ್ಕ್ ಮಾಡಬಹುದು, ಒನ್ ಡೇ ರೈಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಬಹುದು. ಈ ತರ ಯಾವುದೇ ಸೊಲ್ಯೂಷನ್ ನಾವು ನೋಡಬಹುದು. ಜಾಗ ಲಿಮಿಟೆಡ್ ಸ್ಪೇಸ್ ಇದೆ ನಮ್ಮ ಹತ್ರ, ಲಿಮಿಟೆಡ್ ಸ್ಪೇಸ್ ನೀವೆಲ್ಲರೂ ಪಾರ್ಕಿಂಗ್ ಮಾಡ್ತೀರಿ, ಸೊ ಅದು ಜಾಗ ಸಿಗಲ್ಲ. ಮುಂದೆ ನಾವು ಈ ತರ ಪ್ರಯತ್ನ ಮಾಡಬಹುದು. ಒನ್ ಡೇ ನೀವು ಒಂದೇ ಕಡೆ ರೈಟ್ ಸೈಡ್ ಪಾರ್ಕ್ ಮಾಡಿ, ಒನ್ ಡೇ ಲೆಫ್ಟ್ ಸೈಡ್ ಅಲ್ಲಿ ದಟ್ ಯು ಕ್ಯಾನ್ ಡಿಸೈಡ್. ನಾವು ಅದೇ ತರ ಮಾಡಬಹುದು. ನಿಮ್ಗೆ ಆ ತರ ಡಿಸ್ಕಸ್ ಮಾಡಿ ಅದು ಡೈರೆಕ್ಷನ್ ಕೊಡ್ತೀವಿ. ಮುನ್ಸಿಪಾಲಿಟಿ ಜೊತೆ ಕೂಡ ಚರ್ಚೆ ಮಾಡಿ ಈ ತರ ಫೈನಲ್ ನಿಮ್ಗೆ ಎಲ್ಲರೂ ಓಕೆ ಇದೆ, ನಾವು ಅದು ಇಂಪ್ಲಿಮೆಂಟ್ ಮಾಡ್ತೀವಿ. Very good evening, sir. Sir, we are very lucky to have you as a SP engager. You have a very, very efficient team. Sir was earlier here in 2013, a very efficient man. Okay. So any problem is there? No. Discuss my problem now. Okay. Sir, there's one big problem, sir. Near the circle, traffic from all the sides. They converge at a single point near the circle. Be it from next road, or pit, or any direction. It just happens that. And you can just see, sir,
persons coming from every direction. You have to be very careful while crossing. Yes, sir. And it's a major problem. Actually, if that is solved, all other things will be solved. ಇದು ಪೂರ್ತಿ ಸರ್ಕಿಲ್ ಅಲ್ಲಿ ರೌಂಡ್ ಮಾಡ್ಕೊಂಡು ಹೋಗ್ಬೇಕು. ಐಡಿಯಲಿ ಅವ್ರು ಶಾರ್ಟ್ ಕಟ್ ಮಾಡ್ಬಿಡ್ತಾರೆ, ಶಾರ್ಟ್ ಕಟ್ ಮಾಡಿ ಹೋಗ್ತಾರೆ. ಸೊ ಈ ಡಿಪೆಂಡ್ಸ್ ಆನ್ ಸಿವಿಲ್ ಸೆನ್ಸ್ ಆಲ್ಸೋ ಆಫ್ ಪೀಪಲ್. ಸೊ ಅವ್ರಿಗೆ ನಾವು ಎಷ್ಟು ಫೋರ್ಸ್ ಮಾಡಿ ಮೀನ್ಸ್ ಅವರು ಕೂಡ ಸ್ವಲ್ಪ ಮಾಡಲೇಬೇಕು. ನಾವು ಸಿಬ್ಬಂದಿ ಹಾಕ್ತೀವಿ, ಓಕೆ ಫೈನ್ ಹಾಕ್ತೀವಿ, ಸ್ವಲ್ಪ ಸಮಯ ಇರುತ್ತೆ. ನೀವು ಕೂಡ ಹೇಳಿದಿ, ನಾವು ಕಂಪಲ್ಸರಿ ಇಲ್ಲಿ ಸಿಬ್ಬಂದಿ ಹಾಕ್ತೀವಿ, ಮತ್ತೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ. ಅಲ್ಲಿ ಪಾರ್ಕಿಂಗ್ ಮಾಡಬೇಡ, ಇವು ಸರ್ಕಿಲ್ ಹತ್ರ ಇದು ನೀವು ಬಹಳ ಜನ ಪಾರ್ಕ್ 4 ವೀಲರ್ ಪಾರ್ಕಿಂಗ್ ಸುತ್ತಮುತ್ತ ಪಾರ್ಕಿಂಗ್ ಮಾಡಿ, ಇದು ಯಾರು ಪಾರ್ಕಿಂಗ್ ಮಾಡ್ತಾರೆ ಅವ್ರ ಮೇಲೆ ಫೈನ್ ಹಾಕಿ ಅವರು ತೆಗಿರಿ. ಇದು ಈ ಸರ್ಕಿಲ್ ಸುತ್ತಮುತ್ತ ಯಾವುದೇ 4 ವೀಲರ್ 2 ವೀಲರ್ ಪಾರ್ಕ್ ಮಾಡಬಾರ್ದು. ಸೊ ದಟ್ ವಿಲ್ ಎನ್ಫೋರ್ಸ್. ಅಲ್ಲಿ ಯಾರು ಹಾಕ್ತಾರೆ ಅವ್ರ ಮೇಲೆ ನಾವು ಫೈನ್ ಹಾಕ್ತೀವಿ, ಅದು ಗಾಡಿ ಹಾಕ್ಬಾರ್ದು. ಮತ್ತೆ ನೀವು ಕೂಡ ಸ್ವಲ್ಪ ಟ್ರಾಫಿಕ್ ನಿಯಮ ಪಾಲನೆ ಮಾಡಿ, ಸ್ವಲ್ಪ ಸಿವಿಕ್ ಸೆನ್ಸ್ ಯಾವ ತರ ಇರುತ್ತೆ ತೋರಿಸ್ಬೇಕು. ಓಕೆ, We are also policemen without uniform. ಖಂಡಿತ ನೀವು ಕೂಡ ಇದ್ದೀರಿ. ಒಬ್ವಿಯಸ್ಲಿ ನಿಮ್ಗೆ ಜಾಸ್ತಿ, ನಾವು ಟೆಂಪರರಿ ಇದ್ದೀವಿ, ನೀವು ಪರ್ಮನೆಂಟ್ ಇದ್ದೀರಿ ಇಲ್ಲಿ. ನಮಸ್ಕಾರ ಸರ್. ಈ ಹುಡುಗಪೇಟೆ ರೋಡ್ ಒನ್ ವೇ ಮಾಡಿ, ಬೆಳಗ್ಗೆ ಸ್ಕೂಲ್ ಹೋಗೋಕೆ ಬಹಳ ಕಷ್ಟ. ಹುಡುಗರು ಬರ್ತಾರೆ, ಸ್ಕೂಟರ್ ನಲ್ಲಿ ಬರ್ತಾರೆ, ಲಾರಿ ಬರುತ್ತೆ, ಎಲ್ಲ ಬರುತ್ತೆ. ಅಲ್ಲಿಂದ 1000 ಮೀಟರ್ ಇದೆ, ಅದು ಒನ್ ವೇ ಮಾಡ್ಬಿಟ್ರೆ ಆ ಕಡೆ ಹೋಗಿ ಈ ಕಡೆ ಬರ್ತಾರೆ. ಅದೊಂದು ಮಾಡ್ಬಿಡಿ ದಯವಿಟ್ಟು. ಮುಂಚೆ ಮಾಲಿ ಮೇಡಮ್ ಮಾಡಿ, ಮೊದಲೆಲ್ಲ ಮಾಡಿದ್ರು ಸರ್. ಇವಾಗ ಟ್ರಾಫಿಕ್ ಓವರ್, ಬೆಳಗ್ಗೆ ಹೋಗೋಕೆ ಆಗಲ್ಲ, ಅದ್ರ ಮಾಡಿ. ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ ಸರ್. ಯಾರಿಗೆ? ತಮಗೂ ಮಾಡಿದ್ದೇವೆ ಸರ್, ಮುನ್ಸಿಪಲ್ಗೂ ಮಾಡಿದ್ದೇವೆ ಸರ್. ಇಫ್ ಯು ಆರ್ ಓಕೆ, ನಾವು ಮಾಡ್ತೀವಿ, ನೋ ಪ್ರಾಬ್ಲಮ್. ಹೀಗೆ ಮಾಡ್ತೀವಿ, ನಾವು ಒನ್ ವೇ ಮಾಡ್ತೀವಿ. ಒನ್ ವೇ ಮಾಡ್ಬಿಟ್ರೆ ಆ ಕಡೆ ಬರೋರು ಬರ್ತಾರೆ, ಈ ಕಡೆ ಹೋಗೋರು ಹೋಗ್ತಾರೆ. ಓಕೆ, ಸರಿ, ಓಕೆ. Good evening, sir. So I don't know whether this is a appropriate question to ask you, but I want to have people knowledge about the waste management, because you see the first and the last row is always empty, and the bio waste is not segregated properly. This might be a problem for the municipality as well, to take the bio waste, veg waste, and the plastic waste. This is already come together, and most of the vehicles are parked in these last two rows. So I don't know whether the shops are continuously accountable to the municipality, whether they open it or shut it down. But if at all it is regularly organized, the parking way or the facility, the people management coming inside and outside would be a better way. This I can do. ಓಕೆ, ठीक है. ನಾವು ಇದು ದಟ್ ಈಸ್ ಪ್ರೈಮರ್ಲಿ ಮುನ್ಸಿಪಾಲಿಟಿ ಕೆಲಸ ಇದೆ. ವೇಸ್ಟ್ ಸೆಪರೇಟ್ ಸೆಗ್ರಿಗೇಟ್ ಮಾಡಬೇಕು, ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಇದು ಎಲ್ಲ ಸೆಪರೇಟ್ ಮಾಡಬೇಕು. ಕೆಲವು ಬೆಂಗಳೂರು ಸಿಟಿಯಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತಾರೆ, ಅದು ಆಗ್ತಾ ಇದೆ. ಇಲ್ಲಿ ಕೂಡ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಬೇಕು. ನೀವು ಸೆಪರೇಟ್ ಮಾಡಿ ಅದು ಡಿಸ್ಪೋಸಲ್ ಕೂಡ ಅದೇ ತರ ಆಗ್ಬೇಕು. ಈ ವೆಹಿಕಲ್ದು ಇದು ಕಂಜೆಷನ್ ಟ್ರಾಫಿಕ್ ಪ್ರಾಬ್ಲಮ್ ನಾವು ನೋಡ್ತೀವಿ, ಅದು ಸೊಲ್ಯೂಷನ್ ಹುಡುಕ್ತೀವಿ. ಅಲ್ಲೇ 5 ನಿಮಿಷ ಅಲ್ಲೇ ಹಾಕೋತಾರೆ, 5 ನಿಮಿಷ ಹಾಕೊಂಡು ಹೋಗ್ತಾ ಇರ್ತಾರೆ. ಹಂಗಾಗಿ ಬಸ್ಸುಗಳು ಬಂದಾಗ ಸಮಸ್ಯೆ ಆಗ್ತದೆ. ನಾವು ಎಷ್ಟು ಇದು ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಮತ್ತೆ ಈಗ ನಿಮ್ಮ ಸಾಹೇಬರ ಮುಂದೆ ನಿಮ್ಮ ಗ್ರೀವೆನ್ಸ್ ಹೇಳಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ಥ್ಯಾಂಕ್ ಯು. On behalf of MG Park Terrace, we are honoring our SP Sahib. சார் குத்துட்டீங்களா எல்லாம் சைடுக்கு இப்படி நின்னு சர்வீஸ் ஷேப்ல போட்டோ வரணும். இப்படி ரெண்டு பேர் கூட எஸ்பி ஃப்ரீயா தெரியட்டும். மேட்ச் கூட ஸ்ட்ரைட் खड़ा है पीछे हां हो गया पीछे हां उंटाना पीछे रह जाता क्या ऑनलाइन में पीछे रह जाता सामने हमारा काम क्या